ಏನು ರಾಜ್ಯದಲ್ಲಿ ಆ ರೇಟ್ ಜಾಸ್ತಿ ಈ ರೇಟ್ ಜಾಸ್ತಿ ಅಂತ ಜನ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಆದರೆ ಅದರ ನಡುವೆ ಈಗ ಇಡೀ ದೇಶದ ಜನರಿಗೆ RBI ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ರೆಪೋ ದರವನ್ನ 6% ಕಡಿತಗೊಳಿಸಿ ಈಗ EMI ಯಾರು ಕಟ್ತಾರಲ್ಲ ಅವರಿಗೆ RBI ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. 6.25ರಿಂದ 6% ರೆಪೋ ರೇಟ್ ಅನ್ನ ಇಳಿಸಿದ್ದು ಬ್ಯಾಂಕ್ಗಳಿಗೆ RBI ನೀಡುವಂತ ಸಾಲದ ಬಡ್ಡಿ ದರ ಇಳಿಕೆಯಾಗಿದೆ. ಇದರಿಂದ ಗ್ರಾಹಕರಿಗೆ ಮತ್ತಷ್ಟು ರಿಲ್ಯಾಕ್ಸ್ ಆಗಿದ್ದು ಕಾರು ಗೃಹ ಸಾಲ ಮೇಲಿನ ಬಡ್ಡಿ ದರ ಇಳಿಕೆಯಾಗಿದೆ. ಹೀಗಾಗಿ ಎಲ್ಲವೂ ಕೂಡ ಜನರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿದೆ. To 6% with immediate effect. Consequently, the standing deposit facility, the STF rate under the liquidity adjustment facility shall stand adjusted to 5.75%. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. I repeat, the MPC voted unanimously. ಓಕೆ, ಯಾವುದು ಗುಡ್ ನ್ಯೂಸೋ ಯಾವುದು ಬ್ಯಾಡ್ ನ್ಯೂಸೋ ಒಂದು ಗೊತ್ತಾಗಲ್ಲ. ಆದರೆ ಬೆಲೆ ಏರಿಕೆ ಮಾತ್ರ ಜನರನ್ನ ತುಂಬ 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 ಕಾಡ್ತಾ ಇದೆ. ಈ ಬೆಲೆ ಏರಿಕೆಗೆ ಏನಾದರೂ ಒಂದು ಕಡಿವಾಣ ಹಾಕಲಿಲ್ಲ ಅಂದರೆ ಇಷ್ಟು ದಿನ ಅವರು ಇವರು ಅಂತ ಇದ್ವಿ, ಈಗ ಜನಸಾಮಾನ್ಯರು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ಇವ್ರು ತಂದಿಡ್ತಾ ಇದ್ದಾರೆ. ಜನಸಾಮಾನ್ಯರ ಪರ ಸರ್ಕಾರಗಳು ಯಾವಾಗ ಬರ್ತಾವೋ ಏನೋ, ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋದು, ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋದು, ಏನು ಬೇಡ್ರಪ್ಪ ಆರಾಮಾಗಿ ಜೀವನ ಮಾಡೋಕ್ಕೆ ಬಿಡ್ರಿ ಅನ್ನೋ ಪರಿಸ್ಥಿತಿಗೆ ಜನ ಬಂದಿದ್ದಾರೆ. ಇರಲಿ,